ಶಿವಲಿಂಗದ ಮೇಲೆ ಸದಾ ನೀರು ಬೀಳುವುದಕ್ಕೆ ಕಾರಣ ಏನು ಗೊತ್ತಾ? ನಮಸ್ಕಾರ, ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶಿವಲಿಂಗದ ಮೇಲೆ ಸದಾ ನೀರು ಬೀಳುತ್ತದೆ ಯಾಕೆ ಗೊತ್ತಾ? ಶಿವ ಅಭಿಷೇಕ ಪ್ರಿಯ. ಈಶ್ವರನನ್ನು ಲಿಂಗದ ಆಕೃತಿಯಲ್ಲಿ ಹಿಂದೂ ದೇವಾಲಯಗಳಲ್ಲಿ ಪೂಜಿಸಲಾಗುವುದು. ಇನ್ನು ದೇಗುಲಗಳಲ್ಲಿ ಶಿವಲಿಂಗದ ಮೇಲೆ ಸದಾ ನೀರು ಹನಿಯುವುದನ್ನು ನಾವು ನೋಡಿರುತ್ತೇವೆ. ಯಾವ ಕಾರಣಕ್ಕೆ ಈ ರೀತಿ ಸದಾಕಾಲ ಶಿವನ ಮೇಲೆ ನೀರು ಹರಿಯುತ್ತದೆ ಎಂಬುದರ ಬಗ್ಗೆ ಪುರಾಣದಲ್ಲಿ ಕಥೆ ಇದೆ. ಹಿಂದೂ ಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಸಮುದ್ರ ಮಂಥನವಾದಾಗ ಅದರಲ್ಲಿ ಅಮೃತ ಹೊರಬರುವ ಮುನ್ನವೇ ಹಾಲಾಹಲ ಅಥವಾ ವಿಷ ಉಕ್ಕುತ್ತದೆ. ಈ ವಿಷವನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಮಹಾದೇವನನ್ನು ಬಿಟ್ಟು ಯಾರಿಗೂ ಇರುವುದಿಲ್ಲ. ಆಗ ದೇವತೆಗಳು ಶಿವನ ಬಳಿಗೆ ಬಂದು ಪ್ರಾರ್ಥಿಸುತ್ತಾರೆ. ಬ್ರಹ್ಮಾಂಡದ ಉಳಿವಿಗಾಗಿ ಶಿವ ಈ ವಿಷವನ್ನು ಕುಡಿಯುತ್ತಾನೆ. ವಿಷ ಕಂಠದಲ್ಲೇ ಉಳಿಯುತ್ತದೆ. ಅದಕ್ಕೋಸ್ಕರ ಶಿವನನ್ನ ವಿಷಕಂಠ ಅಂತ ಕೂಡ ಕರಿತೇವೆ. ಇನ್ನು ಈ ವಿಷದ ಪರಿಣಾಮವನ್ನು ಕಡಿಮೆ ಮಾಡಲು ವಿಷಪ್ರಾಶನದಿಂದ ಶಿವನ ತಲೆ ಬಿಸಿಯಾಗದಂತೆ ದೇವಾನುದೇವತೆಗಳು ನೀರಿನಿಂದ ಅಭಿಷೇಕ ಮಾಡುತ್ತಾರೆ. ಇದೇ ಕಾರಣಕ್ಕೆ ಶಿವಲಿಂಗದ ಮೇಲೆ ಹನಿ ನೀರನ್ನು ಸದಾ ಜಿನುಗುವಂತೆ ದೇಗುಲಗಳಲ್ಲಿ ನೋಡಿಕೊಳ್ಳಲಾಗುತ್ತದೆ. ಶಿವನಿಗೆ ಅಭಿಷೇಕವನ್ನು ಮಾಡುವುದರಿಂದ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ. ವಿನಾಶಕಾರಿ ಶಕ್ತಿಯನ್ನು ಶಾಂತವಾಗಿರಿಸಲು ಶಿವಲಿಂಗದ ಮೇಲೆ ನೀರು ಹನಿಯುತ್ತದೆ. ನಿಮಗೆಲ್ಲರಿಗೂ ಈ ಮಾಹಿತಿ ಇಷ್ಟವಾಯಿತು ಅಂತ ಭಾವಿಸ್ತೇನೆ. ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ನೀಡಿ, ಕಮೆಂಟ್ ಮಾಡಿ ಮತ್ತು ಈ ಮಾಹಿತಿಯನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೀವು ನೋಡುತ್ತಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ. ಇಲ್ಲಿಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.